ಯಾಕಂದರೆ 6999ಕ್ಕೆ ನಿಮಗೆ ಜ್ಯೋತಿಷ್ಯನೇ ಕಲಿಸ್ಕೊಡ್ತೀನಿ ಅಂದಾಗ ನಿಮಗೆ ಯಾಕೋ ವಿಚಲಿತ ಆಗಿಲ್ಲ ನಿಮ್ಮ ಬಾಡಿ. 7,000 ರೂಪಾಯಲ್ಲಿ ಜ್ಯೋತಿಷ್ಯನೇ ಹೇಳ್ಕೊಟ್ಬಿಡ್ತಾರ? ಆ ಎಕ್ಸೈಟ್ಮೆಂಟೇ ಇಲ್ಲ, ಕಾಲ್ ಮಾಡೋರ್ಗೂ ಇಲ್ಲ, ನೋಡೋರ್ಗೂ ಇಲ್ಲ. ಅದಕ್ಕೆ ಅವ್ರು ಬೆಳೀತಾ ಇರೋದು. ಯಾರು ಬೆಳೀತಾ ಇರೋದು? ಮೋಸ ಮಾಡೋರು ಬೆಳೀತಾರೆ. ಎಲ್ಲಿವರೆಗೂ ನೀವು ಬೇರೆ ಕಡೆ ಹೋಗ್ತಾ ಇರ್ತೀರಾ, ಮಾಡ್ತಾ ಇರ್ತೀರಾ, ಸುಮ್ಮನೆ ಆಟಾಟೋಪೋ ಭಯಂಕರ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆಟಾಟೋಪೋ ಭಯಂಕರ ಅಂದರೆ ಬಂಡಲ್ ಬಿಡೋದು ಹವಾ ಜಾಸ್ತಿ, ಬಂಡಲ್ ಬಿಡೋದು ಹವಾ ಜಾಸ್ತಿ. ಹಂಗಾಗ್ಬಿಡುತ್ತೆ. ಈ ರಾಶಿಯವ್ರಿಗೆ ಹಿಂಗಾಗ್ಬಿಡುತ್ತೆ, ಆ ರಾಶಿಯವರೆಲ್ಲ ಓಡೋಗ್ಬೇಕಲ್ಲಿ ಅವಾಗ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮೈಸೂರಿಂದ ಮಾಡ್ತಾ ಇದ್ದೀನಿ. ಮಗನ ಬಗ್ಗೆ ಹೇಳ್ಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 23/2. ಹಾ, 23/2. ಓಕೆ, ಹೇಳಿ. 2002. ಓಕೆ, ಟೈಮು, ಹುಟ್ಟಿದ್ದು ರಾತ್ರಿ 10:30. ಓಕೆ, ಹುಟ್ಟಿದ್ದು ಊರು ಮೈಸೂರು. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಅವನಿಗೆ ಗೌರ್ಮೆಂಟ್ ಜಾಬ್ ಆಗುತ್ತಾ ಇಲ್ವೋ ಅಂತ MTech ಮುಗಿಸಿದಾನೆ. ಇವಾಗ ತಾನೇ ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ದೆ. ಅವ್ರಿಗೇನು ಸಮಸ್ಯೆ ಅಷ್ಟು ಮಾತ್ರ ಕೇಳೋಕ್ಕಿರೋದು. ಅವರು ಜ್ಯೋತಿಷ್ಯದ ಮೇಲೆ ನಿಜವಾದ ನಂಬಿಕೆ ಇರಲ್ಲ, ಸುಮ್ಮನೆ ಎಲ್ಲ ಕಾಟಾಚಾರ, ಜಗತ್ತೇ ಕಾಟಾಚಾರ. ಅದಕ್ಕೆ ನಮ್ಮ ಧರ್ಮ ಉಳಿದಿಲ್ಲ, ಧರ್ಮ ಬೆಳೆದಿಲ್ಲ. ಇಂಥವ್ರಿಂದನೇ ಧರ್ಮ ಉಳಿದಿಲ್ಲ, ಬೆಳೆದಿಲ್ಲ. ಗೌರ್ಮೆಂಟ್ ಕೆಲಸದಲ್ಲಿ ಗೌರ್ಮೆಂಟಲ್ಲೇ ದುಡ್ಡಿಲ್ಲ ಅಂತವ್ರೆ, ಇವ್ರು ಗೌರ್ಮೆಂಟ್ ಕೆಲಸ ಅಂತ. ಏನು ಜನಗಳು. 36 ಶನಿ ವರ್ಷದವರೆಗೂ ಇರುತ್ತೆ. ಶನಿ ಕಾಂಬಿನೇಷನಲ್ಲಿ 10 ಇದೆಯಾ ನೋಡ್ತೀವಿ, 10 ಇಲ್ಲ. 9 10 ಇದೆ. ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸ್ಕೊಳ್ತಕ್ಕಂಥ ಯೋಗ ಅಂತ ತೋರಿಸ್ತೀವಿ. ಯಾಕಂದರೆ ಯಾವಾಗ 8 ಅಂತ ಬರುತ್ತೆ, ಯಾರಿಗಾದ್ರೂ ದುಡ್ಡು ಕೊಡಬೇಕು. ಇವರು 8 ಅಂತ ಬಂದಾಗ ದುಡ್ಡು ಕೊಡ್ತಕ್ಕಂಥ ವಿಚಾರ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 8 ಅಂತಂದರೆ ಇಲ್ಲಿ ನಾವು ಶನಿಗೆ ಸ್ವಲ್ಪ ಎಳ್ಳೆಣ್ಣೆಯನ್ನು ದಾನ ಮಾಡಿ, 9 10 ಬಂದಿರತಕ್ಕಂಥ ಚಂದ್ರ ಬಸರಾ ಪರ್ಲನ್ನು ಹಾಕಿ, ಗೌರ್ಮೆಂಟೇ ಬೇಕು ಅಂತಂದರೆ ಸಿಗುತ್ತೆ. ಆದರೆ ಇವ್ರಿಗೆ ಉದ್ಯೋಗದಲ್ಲಿ ಏಳಿಗೆ ಇಲ್ಲ, ಏಳಿಗೆನೇ ಇಲ್ಲ ಈ ಉದ್ಯೋಗದಲ್ಲಿ. ಯಾವಾಗ ಅಂದರೆ, ಯಾಕೆ ನಾನು ತುಂಬ ಜನಕ್ಕೆ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತೀನಿ, ಯಾರಿಗೆ 9ನೇ ಮನೆ ಬರುತ್ತೆ, ಈ 9ನೇ ಮನೆ ಏಳಿಗೆ ಕೊಡೋಲ್ಲ, ಯಾರಿಗೂ ಏಳಿಗೆ ಕೊಡೋಲ್ಲ. 9ನೇ ಮನೆ ಬಂದಾಗ ಇವ್ರಿಗೂ ತಿರುಗಬೇಕು. 9ನೇ ಮನೆ ಅಂದರೆ ತಿರುಗೋದು ಅಂತ ಕರಿತೀವಿ, ತಿರುಗಬೇಕು, ಸಂಚಾರಿ ಅಂತ ಕರಿತೀವಿ. ಸಂಚಾರ ಮಾಡಿದ್ರೆ ಮಾತ್ರನೇ ಯೋಗ ಇವ್ರಿಗೆ. ಅಂದರೆ ತಿರುಗಬೇಕು, ಅಲ್ಲಿ ಇಲ್ಲಿ ಸೇಲ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಬೇರೆ ಬೇರೆ ಊರಿಗೆ ಹೋಗ್ಬೋದು, ಅಥವಾ ವಿದೇಶಕ್ಕೆ ಹೋಗಬೇಕು, ಅಂಥದ್ರಲ್ಲಿ ಮಾತ್ರ ಯೋಗ. ಇಲ್ಲಿದ್ದು ಗೌರ್ಮೆಂಟಲ್ಲಿ ಅಂದರೆ ಚೊಂಬೆ ಗ್ಯಾರಂಟಿ, ನಿಮಗೆ ಬರೆದಿಟ್ಕೊಳ್ಳಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ರೀ. ಹಲೋ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬ್ಯಾಡದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮೇಡಮ್, ಡೇಟ್ ಆಫ್ ಬರ್ತ್ ಟೈಮಿಂಗ್ ಅಷ್ಟು ಕರೆಕ್ಟ್ ಇಲ್ಲ. ಡೇಟ್ ಆಫ್ ಬರ್ತ್ ಇದೆ, ಪ್ರಶ್ನೆಶಾಸ್ತ್ರದಲ್ಲಿ ಕೇಳಿ. ರಾಶಿ ನಕ್ಷತ್ರ ಐತಿ ಮೇಡಮ್. ಓಕೆ, ಪ್ರಶ್ನೆಶಾಸ್ತ್ರದಲ್ಲಿ ಕೇಳಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 48 ರೀ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರ ಗುರುಜಿ. ಹೇಳಿ. ಯಾಕೋ ಸರ್, ಇದು ಜಮೀನು ತಗೊಂಡಿದ್ದೀವಿ 2-3 ಸಲ. ಅದು ತಗೊಂಡ್ರು ಯಾಕೋ ನಮ್ಮ ಹೆಸರಲ್ಲಿ ಜಮೀನ ಉಳಿಲಿಲ್ರಿ. ಯಾಕೋ ಏನು ಬೇರೆ ಡಿಸ್ಪ್ಯೂಟ್ ಆಗಿ ಒಟ್ಟ ಜಮೀನು ನಮ್ಮಲ್ಲಿ ಉಳಿಲೇ ಇಲ್ಲ. ಒಟ್ಟ ನನ್ನ ಹೆಸರಲ್ಲೇ ಉಳಿಲೇ ಇಲ್ಲ. ತಮ್ಮ ಇಟ್ಟಿದ್ದೀವಿ ಜಮೀನ್ ತಗೊಂಡ, ಅದು ಯಾಕೋ ಉಳಿಲೇ ಇಲ್ರಿ. ಯಾಕೋ ಯೋಗರ ಆಯ್ತೋ ಇಲ್ವೋ ಜಮೀನ್ ತಗೊಂಡ್ರು ಅದ ತಿಳಿವಲ್ದಂತೆ. ಮಿಥುನ ರಾಶಿ, ಮುರುಘಶಿರ ನಕ್ಷತ್ರ ನಮ್ದು. ಅದನ್ನ ಇಟ್ಕೊಂಡು ಏನು ಮಾಡ್ತೀರಿ? ಉಪಕಾರ ಹಾಕೊಂಡು ನೆಕ್ಕೊಳ್ಳಿ. ನಕ್ಷತ್ರ ಎಷ್ಟೊಂದು ಸಾವಿರಾರು ಜನಕ್ಕೆ ಇರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಇರಬೇಕು, ಇಲ್ಲ ಪ್ರಶ್ನಾಶಾಸ್ತ್ರ ಬರಬೇಕು. ಇಲ್ಲಿ ಪ್ರಾಪರ್ಟಿ ವಿಚಾರ ಬಂತು ಅಂತಂದರೆ, ಸೇಲ್ ಆಫ್ ಪ್ರಾಪರ್ಟಿ ಇಂಡಿಕೇಟೆಡ್ ನಿಮ್ಮ ಪ್ರಶ್ನದಲ್ಲಿ ಅಂತಿದೆ. ಈಗ ಹೋಗಾದ್ಮೇಲೆ ಏನು ಪ್ರಶ್ನೆ ಆಗ್ತಾಯಿದೆ ನಂಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಆಲ್ರೆಡಿ ನಿಮಗೆ ಹೋಗಿದೆ ಅಂತ ನೀವು ಹೇಳೋಕ್ಕಿಂತ ಮುಂಚೆ ಇದು ಹೇಳ್ತಾ ಇದೆ, ಗ್ರಹಗಳು ಹೇಳ್ತಾ ಇದೆ. ಓಕೆ, ಇಲ್ಲಿ ಟ್ರಬಲ್ ಫ್ರಮ್ ಅಥಾರಿಟಿ ಸಮಸ್ಯೆ ಬಂದಿರುತ್ತೆ ಅಲ್ಲಿ ತಗೊಂಡಾಗ. ಟ್ರಬಲ್ ಫ್ರಮ್ ಅಥಾರಿಟಿ ಮತ್ತು ಓನ್ ಪ್ರಾಪರ್ಟಿ ಆ್ಯಂಡ್ ಸೇಲ್ ಆಫ್ ಪ್ರಾಪರ್ಟಿ ಇಂಡಿಕೇಟೆಡ್. ನೀವು ಏನು ಪ್ರಾಪರ್ಟಿ ಹೇಳ್ತೀರೋ ಅದು ಸೇಲ್ ಆಗಿದೆ ಅಂತ ಅರ್ಥ. ಈಗ ಏನು ಮಾಡೋಣ ಇದಕ್ಕೆ? ಸೇಲ್ ಆದಮೇಲೆ ಆವಾಗ ಶನಿ ಕಾಂಬಿನೇಷನಲ್ಲಿ 10 ಬಂದಾಗ ಅದು ಸೇಲ್ ಆಗೋಗಿರುತ್ತೆ. 10 ಅಂತ ಬಂದಾಗ ಸೇಲ್ ಆಗಿರುತ್ತೆ. ಏನು ಮಾಡೋಕ್ಕಾಗಲ್ಲ ಶನಿಲಿ. ಈ ಥರ ಹೈಟೆಕ್ ಅಸ್ಟ್ರಾಲಜಿ ನಕ್ಷತ್ರ ನಾಡಿಲಿ ಮಾತ್ರ ಇರೋದು, ಯಾವ ಕಾಂಪೌಂಡ್ರ್ ಹತ್ರನೂ ಇಲ್ಲ. ಈ ಥರ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ, ಭಾರತದಲ್ಲಿ ನಕ್ಷತ್ರ ನಾಡಿ ಒಂದೇ. ಈ ರೀತಿಯಾಗಿರ್ತಕ್ಕಂಥ ಜ್ಯೋತಿಷ್ಯ ನಮ್ಮ ಹತ್ರ ಬಂದು ಕೇಳಲಿಲ್ಲ ಅಂತಂದರೆ ಟೆಕ್ನಿಕಲಿ ಪರ್ಫೆಕ್ಟ್ ಆಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಸ್ವಲ್ಪ ಸಾಫ್ಟ್ವೇರ್ ಮತ್ತು ಜೆನ್ ಝಿ ಅಂತಾರಲ್ಲ,
ಅವ್ರ ಹತ್ರ ಇರೋದು ನಾವು. ಈ ಅಡುಗುಲಜ್ಜಿ ಹೇಳ್ತಕ್ಕಂಥದ್ದು ಹಳೆಯ ಸಂಪ್ರದಾಯದಲ್ಲಿರ್ತಕ್ಕಂಥ ಜ್ಯೋತಿಷ್ಯ ಅಲ್ಲಿ ನಮ್ಮದಲ್ಲ. ವಿ ಆರ್ ಆಲ್ವೇಸ್ ಅಹೆಡ್ ಇನ್ ಟೈಮ್ಸ್, ವಿ ಆರ್ ಆಲ್ವೇಸ್ ಅಹೆಡ್ ಇನ್ ಟೆಕ್ನಾಲಜಿ, ವಿ ಆರ್ ಆಲ್ವೇಸ್ ಅಹೆಡ್ ಇನ್ ಮ್ಯಾಥಮ್ಯಾಟಿಕ್ಸ್. ಈ ಕ್ಯಾಲ್ಕುಲೇಷನ್ ಬಂದ್ಬಿಟ್ಟು ಟ್ರಿಗ್ನಾಮೆಟ್ರಿ ಯೂಸ್ ಮಾಡ್ತೀವಿ. ತುಂಬ ಜನ ಗೊತ್ತಿಲ್ಲ ಟ್ರಿಗ್ನಾಮೆಟ್ರಿ ಬರುತ್ತಾ ಇದರಲ್ಲಿ ಅಂತ. ಅಸ್ಟ್ರಾಲಜಿಲಿ ನಾವು ವಿ ಯೂಸ್ ಟ್ರಿಗ್ನಾಮೆಟ್ರಿ. ಭಾವಚಲಿತ ಅಂತ ಒಂದು ಬರುತ್ತೆ, ಅದರಲ್ಲಿ ಟ್ರಿಗ್ನಾಮೆಟ್ರಿ ಯೂಸ್ ಮಾಡ್ತೀವಿ. ಸೈನ್ ಥೀಟಾ, ಕಾಸ್ ಥೀಟಾ, ಕೋಸಿಕೆಂಟ್ ಥೀಟಾ, ಟ್ಯಾನ್ ಥೀಟಾ, ಈ ಕಾಂಬಿನೇಷನ್ ಯೂಸ್ ಮಾಡ್ತೀವಿ. ಅದಕ್ಕೆ ಯಂಗ್ಸ್ಟರ್ಸ್ ಬಂದು ಕುತ್ಕೊಳ್ಳಿ ನಮ್ಮ ಪ್ರೋಗ್ರಾಮ್ಗೆ. there is science, there is physics, there is frequency, there is trigonometry. ಇದೆಲ್ಲ ನಮ್ಮ ಶಾಸ್ತ್ರದಲ್ಲಿದೆ.